ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಇದೇ ನಿಮ್ಮ ಹುಲ್ಲೂರು ಗ್ರಾಮದಲ್ಲಿ ರೈತರಿಗಾಗಿ ರೈತರಿಗೋಸ್ಕರ ಪ್ರತಿಷ್ಠಿತ ಸೇವೆ ಸಲ್ಲಿಸಲು ಎಂಎಂ ಗಾಡುಗೋಳಿಯವರ ಫಕೀರೇಶ್ವರ ಇಂಜಿನಿಯರಿಂಗ್ ವರ್ಕ್ಸ್ ಮತ್ತು ಮೋಟಾರ್ಸ್ ಇದೇ ನಿಮ್ಮ ಹುಲ್ಲೂರು ಗ್ರಾಮದಲ್ಲಿ ರೈತರಿಗೆ ಅನುಕೂಲವಾಗಲಿಕ್ಕೆ ಉನ್ನತ ಗುಣಮಟ್ಟದ ನೂತನ ಟ್ರಾಲಿ ತಯಾರಿ ಮಾಡಿಕೊಡಲಾಗುವುದು ಮತ್ತು ಭಾರತದ ಪ್ರತಿಷ್ಠಿತ ಇಂಡೋ ಫಾರ್ಮ್ ಕಂಪನಿಯ ಟ್ರ್ಯಾಕ್ಟರ್ ಶೋರೂಮ್ ಇದೇ ಯುಗಾದಿಯಂದು ಉದ್ಘಾಟನೆಯಾಗಿದೆ. ಇದೇ ನಿಮ್ಮ ಹುಲ್ಲೂರು ಗ್ರಾಮದಲ್ಲಿ ರೈತರಿಗೆ ಅನುಕೂಲವಾಗಲಿಕ್ಕೆ ಉನ್ನತ ಗುಣಮಟ್ಟದ ನೂತನ ಟ್ರಾಲಿ ತಯಾರಿ ಮಾಡಿಕೊಡಲಾಗುವುದು ಮತ್ತು ಭಾರತದ ಪ್ರತಿಷ್ಠಿತ ಇಂಡೋ ಫಾರ್ಮ್ ಕಂಪನಿಯ ಟ್ರ್ಯಾಕ್ಟರ್ ಶೋರೂಮ್ ಇದೇ ಯುಗಾದಿಯಂದು ಉದ್ಘಾಟನೆಯಾಗಿದೆ. ಬನ್ನಿ, ಹಾಗಾದರೆ ತಡಬೇಕೆ? ನೀವು ಉತ್ತಮ ಗುಣಮಟ್ಟದ ವ್ಯವಸಾಯ ಮಾಡಲು ಇಂಡೋ ಫಾರ್ಮ್ ಟ್ರ್ಯಾಕ್ಟರ್ ತೆಗೆದುಕೊಳ್ಳಿ. ಲಕ್ಷ್ಮೇಶ್ವರ ಹಾಗೂ ಶಿರಹಟ್ಟಿ ತಾಲೂಕಿನ ರೈತರಿಗೆ ಅನುಕೂಲಕರವಾಗಲಿಕ್ಕೆ ಇದೇ ನಿಮ್ಮ ಹುಲ್ಲೂರು ಗ್ರಾಮದಲ್ಲಿ ಎಂಎಂ ಗಾಡುಗೋಳಿಯವರ ಫಕೀರೇಶ್ವರ ಇಂಜಿನಿಯರಿಂಗ್ ವರ್ಕ್ಸ್ ಮತ್ತು ಮೋಟಾರ್ಸ್ ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ಇಂಡೋ ಫಾರ್ಮ್ ಟ್ರ್ಯಾಕ್ಟರ್ ಲಭ್ಯವಿದೆ. ಅಧಿಕ ಮೈಲೇಜ್, ಅಧಿಕ ಉಳಿತಾಯ. ಕೂಡಲೇ ಸಂಪರ್ಕಿಸಿ. ಪ್ರಥಮದಲ್ಲಿ ಫಸ್ಟ್ ನಾವು ಒಂದು ವರ್ಷದಿಂದ ಟ್ರ್ಯಾಕ್ಟರ್ ಟ್ರೈಲಿನ ಶ್ರೀ ಫಕೀರೇಶ್ವರ ಭಾವಕೀರ್ತನಾಡು ಶಿರಹಟ್ಟಿ ತಾಲೂಕಿನ ಶ್ರೀ ಫಕೀರೇಶ್ವರ ಮಹಾಪ್ರಭುಗಳ ಅವರ ಹೆಸರಿನ ಒಳಗೆ ಒಂದು ನಾವು ಟ್ರಾಲಿ ಕಂಪ್ನಿಯನ್ನು ಚಾಲೂ ಮಾಡಿದ್ವಿ. ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಕೂಡ ಮೇಂಟೈನ್ ಮಾಡ್ಕೊತ ನಾವು ಅಲ್ಲೇ ಸುಮಾರು ಈಗ ನಮಗೆ ಪರ್ಮಿಷನ್ ಸಿಕ್ಕು ಒಂದು 2 ತಿಂಗಳಾಯಿತು. ಸುಮಾರು ಟೇಲರ್ಗಳನ್ನು ನಾವು ತಯಾರು ಮಾಡಿ ಗ್ರಾಹಕರಿಗೆ ಕೊಟ್ಟಿದ್ದೀವಿ. ಗ್ರಾಹಕರಿಂದ ರೈತರಿಗೆ, ನಮಗೆ ರೈತರಿಗೆ ಕಡಿಮೆ ರೇಟಿನೊಳಗೆ, ಆಮೇಲೆ ಕೈಗೆ ಎಟಕುವಂತೆ ಹೊಳ್ಳಿ ಮತ್ತು ಏನೋ ಸಣ್ಣ ಪುಟ್ಟ ರಿಪೇರಿ ಆದರೂ ಬಂದು ರೆಡಿ ಆಗುವಂಥ ಮಟೀರಿಯಲನ್ನು ಮಾಡಿ ರೆಡಿ ಮಾಡಿ ಕೊಟ್ವಿ. ಆಮೇಲೆ ಸಾಕಷ್ಟು ರೈತರು ಏನು ಮಾಡಿದ್ರು, ನಮ್ಗೆ ಇಂಜಿನ್ ತರಕ್ಕೆ ಹುಬ್ಳಿಗೆ ಹೋಗ್ಬೇಕು, ಆಮೇಲೆ ಬೇರೆ ಕಡೆ ಹೋಗ್ಬೇಕು, ಆಮೇಲೆ ಅವ್ರ ಕಡೆ ಹೋದಾಗ ನಮಗೆ ಮನವರಿಕೆ ಮಾಡೋಂಗಿಲ್ಲ, ತಮಗೆ ತಿಳಿದಿದ್ದ ಮಾಡ್ತಾರೆ ಅಂತ ನಮಗೆ ಕೆಲವೊಂದಿಷ್ಟು ಮಂದಿ ಸಲಹೆಗಳು ಕೊಟ್ಟರು. ನೀವೇ ಯಾಕೆ ಇಲ್ಲಿ ಟ್ರ್ಯಾಕ್ಟರ್ ಶೋರೂಮನ್ನು ಮಾಡಬಾರ್ದು ಅಂತೇಳಿ. ಟ್ರ್ಯಾಕ್ಟರ್ ಶೋರೂಮನ್ನು ಮಾಡಿದಾಗ ನಾವು ಸುಮಾರು ಟ್ರ್ಯಾಕ್ಟರ್ ಶೋರೂಮ್ಗಳನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಕೆಲವೊಂದಿಷ್ಟು ಮಂದಿ ಏನು ಬರೀ ಸಿಟಿನ ಬಯಸಿದ್ರು, ನೀವೆಲ್ಲ ಗದಗನಾಗ ಮಾಡಿರಿ, ಹುಬ್ಳಿ ಒಳಗೆ ಶೋರೂಮ್ ಮಾಡಿರಿ ಅಂತೇಳಿ. ನಮ್ಮ ರೈತರೆಲ್ಲರೂ ಏನು ಮಾಡಿದ್ರು, ಇಲ್ಲ ನೀವು ನಮ್ಮ ಗ್ರಾಮದೊಳಗೆ ಮಾಡಿದ್ರೆ ಆಮೇಲೆ ಸುತ್ತಮುತ್ತ ನಮ್ಮ ಗ್ರಾಮಕ್ಕೆ ರೈತರಿಗೆ ಅನುಕೂಲ ಆಕೈತಿ, ಇಲ್ಲಿ ಸಾಕಷ್ಟು ಹಳ್ಳಿಗಳ ನಾಡಿದೆ, ನೀವು ಅದಕ್ಕೆ ನೀವು ಇಲ್ಲೇ ಮಾಡಿರಿ ಅಂತೇಳಿ ಅಂದಾಗ ನಮಗೆ ಇಂಡೋ ಫಾರ್ಮ್ನವರು ಸ್ಟೇಟ್ ಹೆಡ್ನವರು ಬಂದರು. ನಮಗೆ ಇಂಡೋ ಫಾರ್ಮ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರು ಸುಮಾರು 27 ವರ್ಷದಿಂದ ಅವ್ರು ಪ್ರೊಡಕ್ಷನ್ ಚಲೋಯಿದ್ರಿ. ಪ್ರೊಡಕ್ಷನ್ ಚಲೋಯಿದೆ, ಚೆನ್ನಾಗಿದೆ ಗಾಡಿ, ರೈತರಿಗೆ ಅನುಕೂಲ ಆಗೋಂಥದ್ದು. ಸಾಕಷ್ಟು ಮೈಲೇಜ್ ಇದೆ. 35 HP ಟ್ರಾಲಿ ವರ್ಕಿಗೆ, ಟ್ರಿಲ್ಲರ್ ವರ್ಕಿಗೆ ಮಾಡ್ಬೋದು. 45 HP ಮತ್ತು ರೈತರಿಗೆ ರಂಟಿ ಹೊಡ್ಯೋಕೆ ಅದಕ್ಕೆ ಎಲ್ಲದನ್ನು. ಆಮೇಲೆ ಹೆಚ್ಚಿನ ಮೈಲೇಜ್, ನಾವು ಎಲ್ಲದನ್ನು ಏನು ಮೈಲೇಜೇ ಸಿಕ್ಕಿರ್ಬೇಕು, ಜನರಿಗೆ ಅನುಕೂಲನೂ ಆಗಿರ್ಬೇಕು, ಆಮೇಲೆ ಕೈಗೆ ಎಟಕುವಂಥ ರೇಟ್ ಸಿಕ್ಕಿರ್ಬೇಕು. ಆಮೇಲೆ ಯಾವುದೇ ಥರದಿಂದ ಅವ್ರಿಗೆ ಬಾರ್ಗಿನ್ ಮಾಡಿದರೆ ಅವ್ರಿಗೆ ನಮಗೆ ಸ್ವಲ್ಪ ರೈತಿಯಿಂದ ಲಾಭ ಸಿಗಲಿ. ನಾವು ಲಾಭಕ್ಕೋಸ್ಕರ ಮಾಡಿಲ್ಲ, ಇದನ್ನು ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡಿರೋದು. ಅವ್ರಿಗೆ ಇನ್ನೂ ಏನು ಸಲಕರಣೆಗಳು ಬೇಕಂತೇಳಿ ಮಾಡಿದ್ರೆ ಅದರದ್ದು ಕೂಡ ಮಾಡ್ತೀವಿ. ಹಾಗಾಗಿ ನಾವೇನು ಮಾಡಿದ್ವಿ, ಇಂಡೋ ಫಾರ್ಮ್ ಟ್ರ್ಯಾಕ್ಟರ್ನ ಇದನ್ನು ತೊಗೊಂಡ್ವಿ, ಏನು ಪರ್ಮಿಷನ್ ಇಸ್ಕೊಂಡು ಅವ್ರ ಕಡೆ ಎಲ್ಲೋಗಿಲ್ಲ ತೊಗೊಂಡು ಅವ್ರ ಕಡೆ ಅಗ್ರಿಮೆಂಟ್ ಮಾಡಿದ್ವಿ. ಅವರು ನಮಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ. ರೈತರಿಗೆ ನೀವು ಕಡಿಮೆ ಇದ್ರೊಳಗೆ ಕೊಡ್ರಿ. ಈಗ ಯಾಕಂದ್ರೆ ಇವತ್ತು 20,000 ಲಾಭ ಆದ್ರೂ ನಮಗೆ ರೈತರಿಗೆ ಆಮೇಲೆ ಬರೋಕೊಂಡು ರೈತರಿಗೆ ಎಷ್ಟೋ ಅನುಕೂಲ ಆಕೈತಿ. ಸುಮಾರು ನಮಗೆ ಬೇರೆ ಟ್ರ್ಯಾಕ್ಟ್ರಿಗೆ ಕಂಪೇರ್ ಮಾಡಿದಾಗ ಸುಮಾರು 50,000 ರಿಂದ 60,000 ರೂಪಾಯಿ ಉಳಿತಾಯ ಆಗತ್ತೆ ರೀ. ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ, ಈ ಇಂಡೋ ಫಾರ್ಮ್ನ ಲೈಕ್ ಮಾಡಿದ್ವಿ. ಆಮೇಲೆ ಉಳುಮೆ ಮಾಡ್ಕೊತ ಹೋದಂಗೆಲ್ಲ ರೈತರಿಗೆ ಲೀಟ್ರ್ ಗಂಟಲೆ ಸೇವ್ ಆಕೈತಿ. ಲೀಟ್ರ್ ಗಂಟೆ ಸೇವ್ ಆದ್ರೆ ರೈತರಿಗೆ ಅದೇ ಒಂದು 100 ರೂಪಾಯಿ ಉಳಿದ್ರೆ, ಒಂದು ಅವತ್ತಿಂದ ಏನೋ ದಿನಕ್ಕೆ ಒಂದು 10 ಲೀಟ್ರ್ ಹಾಕಿದ್ರೆ ಒಂದು 500 ರೂಪಾಯಿ ಉಳಿದ್ರೆ ಡ್ರೈವರ್ ಪಗಾರ, ಕಿನ್ನರ್ ಪಗಾರ, ಆಮೇಲೆ ಉಳಿತಾಯ ಆಕೈತಿ ಅಂಥೇಳಿ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಇಂಡೋ ಫಾರ್ಮನ್ನು ನಮಗೆ ಬೆಟ್ರ್ ಅಂಥೇಳಿ ಆ ಇಂಡೋ ಫಾರ್ಮ್ ಟ್ರ್ಯಾಕ್ಟರ್ನ ನಾವು ಅವ್ರು ಕೊಟ್ಟಾಗ ಅಗ್ರಿಮೆಂಟ್ ಮಾಡಿಕೊಂಡು HMT ಇಂಜಿನ್ ಇದೆ, ಸಿಮ್ಸನ್ ಇಂಜಿನ್ ಇದೆ, 2 ಥರ ಇಂಜಿನ್ ಇದಾವೆ. ಆಮೇಲೆ ಡಬಲ್ 4 ವೀಲ್ ಡ್ರೈವ್ಗಳದಾವೆ, ಸಿಂಗಲ್ ಡ್ರೈವ್ ಅದಾವೆ, ಆಮೇಲೆ ಡಬಲ್ ಗೇರ್ ಅದ, ಡ್ಯುವಲ್ ಕ್ಲಚ್ ಇದೆ. ಒಳ್ಳೆ ಚೆನ್ನಾಗಿದೆ ರೀ, ಪರ್ಫಾರ್ಮೆನ್ಸ್ ಎಲ್ಲ ಭಾಳ ಇದೆ. PTO ಸಾಫ್ಟನ್ನು ಕನ್ವರ್ಟ್ ಮಾಡ್ಕೊಳ್ಳೋದ್ರಾಗ ರೂಟರ್ನ ರಿವರ್ಸ್ PTO ಇದೆ. ಸಾಕಷ್ಟು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾನೆ ಅದರೊಳಗೆ. ಭಾಳಷ್ಟು ಅನುಕೂಲತೆ ಇದಾವೆ. ಆಮೇಲೆ ರೈತರಿಗೆ ಬೇಕಾದಂಥ ಎಲ್ಲ ಏನು ನಾವೇನು ಅಂದ್ಕೊಂಡಿದ್ವಿ ನಮಗಿಂತ ಮೀರಿ ಉಪಯೋಗ ಇರೋಂಥವು ಜಾಸ್ತಿ ಇದಾವೆ. ರೈತರಿಗೆ ಅನುಕೂಲ ಆಗಲಿ ಅಂತಲೇ ಎಲ್ಲನೂ ಮಾಡಿದ್ದಾನೆ. ನಾವು ಯುಗಾದಿ ಹಬ್ಬಕ್ಕೆ ನಾವು ಇದನ್ನು ಟ್ರ್ಯಾಕ್ಟರ್ ಶೋರೂಮನ್ನು ಇಲ್ಲಿ ಏನೋ ಉದ್ಘಾಟನೆ ಮಾಡಿದ್ದೀವಿ. ಅದಕ್ಕೆ ಅದನ್ನು ತಾವು ರೈತರು ಎಲ್ಲರೂ ಕೂಡಿ ಏನು ಎಲ್ಲ ರೈತ ಬಾಂಧವರು ಇದರ ಸದುಪಯೋಗ ಪಡ್ಕೊಳ್ಳಿ ಅಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಕೇಳ್ಕೊತ ನನ್ನ 2 ಮಾತುಗಳನ್ನು ತಿಳಿಸಲು ಬಯಸುತ್ತೆ. ನಮಸ್ಕಾರ.